ಮುಂಜಾನೆಯ ದೇವರ ನುಡಿ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಈ ಮಾತುಗಳನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ವಂದನೆಗಳು. ಇಂದು ಸತ್ಯವೇದದಲ್ಲಿರುವಂತಹ ಒಂದು ವಚನವನ್ನು ನಾವು ಧ್ಯಾನಿಸುವುದಾದರೆ 18ನೇ ಕೀರ್ತನೆ 6ನೇ ವಚನ. ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಆತ್ಮ ಸಂಬಂಧವಾದ ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೋ ಶ್ರಮೆಗಳುಂಟು, ಸಮಸ್ಯೆಗಳುಂಟು. ಭಯಂಕರವಾದ ಕಷ್ಟಗಳಲ್ಲಿ ಸಿಕ್ಕಿಕೊಂಡು ಬಿಡಿಸಲ್ಪಡದೆ ಅನೇಕ ವಿಧವಾದ ರೀತಿಯಲ್ಲಿ ಬಳಲಿ ನರಳುತ್ತಿದ್ದಾರೆ. ಆದರೆ ನಿನ್ನ ಕೂಗನ್ನು ನಿನ್ನ ದೇವರಿಗೆ ಕೇಳಿಸು, ತಿಳಿಯಪಡಿಸು. ಸುಮ್ಮನೆ ಯೋಚಿಸಿ ಕಾಲ ಕಳೆಯದೆ ನೀನು ಚಿಂತಿಸುವ ಸಮಯವನ್ನು ದೇವರ ಮಂದಿರದಲ್ಲಿ ಬಂದು ಪ್ರಾರ್ಥಿಸಿ ನೋಡು. ಅಲ್ಲಿ ನಿನ್ನ ಕೂಗಿಗೆ ಕಿವಿಗೊಟ್ಟು ನಿನ್ನ ಬಾಯಿಂದ ಬರುವ ಪ್ರಾರ್ಥನೆಯನ್ನು ಕೇಳಿ ಸದುತ್ತರ ದಯಪಾಲಿಸುವರು. ಆತನೇ ಪ್ರಾರ್ಥನೆಯನ್ನು ಕೇಳುವ ದೇವರು. ದೇವರ ಮಂದಿರದಲ್ಲಿ ಎಷ್ಟು ಆಶೀರ್ವಾದಗಳುಂಟು. ಪ್ರಿಯರೇ, ನಿನ್ನ ಸಮಯವನ್ನು ಮನೆಯಲ್ಲಿಯೇ ಕಳೆಯದೆ ಕರ್ತನ ಸನ್ನಿಧಾನದಲ್ಲಿ ಬಂದು ಹೆಜ್ಜೆ ಇಡುವುದಾದರೆ ಎಲ್ಲಿ ಇಲ್ಲದಂತಹ ಸಂತೋಷ, ಯಾರು ಕೊಡದ ಸಹಾಯ ಸಹಕಾರಗಳು, ಸುಖ ಸೌಖ್ಯಗಳು, ಆರೋಗ್ಯ, ಎಷ್ಟೆಷ್ಟೋ ಲೆಕ್ಕವಿಲ್ಲದ ಆಶೀರ್ವಾದಗಳುಂಟು ದೇವರ ಆಲಯದಲ್ಲಿ. ಅವೆಲ್ಲವುಗಳನ್ನು ಕಳೆದುಕೊಳ್ಳದೆ ದಾವೀದನು ಬಯಸಿದ ಹಾಗೆ ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, ಆತನ ಮಂದಿರದಲ್ಲಿ ಧ್ಯಾನಿಸುತ್ತಾ ಆತನ ಪ್ರಸನ್ನತೆಯನ್ನು ಅನುಭವಿಸೋಣವೇ ಪ್ರಿಯರೇ. ಈ ರೀತಿಯಾಗಿ ದೇವರ ಮಂದಿರದಲ್ಲಿರುವಂತಹ ಆಶೀರ್ವಾದಗಳನ್ನು ಕಂಡುಕೊಳ್ಳಬೇಕೆಂಬುದಾಗಿ ಬಯಸುವ ಪ್ರತಿಯೊಬ್ಬರಿಗೂ ದೇವರ ಮಂದಿರದಲ್ಲಿರುವ ಆಶೀರ್ವಾದಗಳನ್ನು ಕರ್ತನು ತಾನೇ ಸಮೃದ್ಧಿಯಾಗಿ ದಯಪಾಲಿಸಲಿ. ಆಮೇನ್.